ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ವಾಹಿನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೊಂದು ವ್ಲಾಗ್ಸ್ನ ಮಾಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕಾಗದೆ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಏನು ಅಂತ ನೋಡೋಣ. ಲೆಟ್ಸ್ ಗೋ. ನಾನು ಮನೆಗೆ ಜಾಸ್ತಿ ಜ್ಯುವೆಲರಿ ಶಾಪಿಂಗ್ಗೋಸ್ಕರ. ಸೊ ಬನ್ನಿ ನೋಡೋಣ ಇನ್ನೊಂದವ್ರು ಏನು ಕೊಡಿಸ್ತಾರೆ ಏನು ಅಂತ. ಇಲ್ಲೇ ಇದ್ದೀನಿ. ಮೇಲೆ ಹೋಗ್ಬೇಕಂತ ವೈಡರ್ ಮಾಡಿ ನನಗಿಂತ ಅವನಿಗೆ ಕ್ರೇಜ್ ಡೈಮಂಡ್. ಓಕೆನಾ? ಏನು ಕೊಡ್ಸಿದ್ದು? ಜೋರಾಗಿ ಹೇಳಪ್ಪ. ಡೈಮಂಡ್ ಇಯರ್. ಡೈಮಂಡ್ ಇಯರಿಂಗಾ? ನಿಂಗೆ ಇಷ್ಟ ತಾನೇ? ನನಗೆ ಇಷ್ಟ. ಆ್ಯಕ್ಚುಲಿ ಆವಾಗಲೇ ಹೇಳಿ, ನನಗಿಂತ ಡೈಮಂಡ್ ತೊಗೋಬೇಕು, ನಾನು ಡೈಮಂಡ್ ತೊಗೋಬೇಕು ಅಂತ ಅವನಿಗೆ ಜಾಸ್ತಿ ಕ್ರೇಜ್ ಇದೆ. ಫೈನಲಿ ಡೈಮಂಡ್ ತಗೊಳತ್ತೆ. ಆರ್ ಯು ಹ್ಯಾಪಿ? ಸೊ ಮಚ್ ಹ್ಯಾಪಿ. ಸೊ ಮಚ್ ಹ್ಯಾಪಿ. ಥ್ಯಾಂಕ್ ಯು ಫಾರ್ ಏನು ಡೈಮಂಡ್. ಅಲ್ಲಿ ಬಿಲ್ ಆಗ್ತಾಯಿದೆ. ಏನು ಬಿಲ್ ಆಗಿದೆ ತಗೊಂಡು ಹೋಗೋದು. ನೆಕ್ಸ್ಟು ನಾನು ಒಂದು ಕಾಲುಂಗುರ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಗಾಯ್ಸ್, ಏನಾಗ್ತಿದೆ ಇಲ್ಲಿ ಅಂದರೆ, ನಾನೇನೋ ಇಯರಿಂಗ್ ತೊಗೊಂಡೆ. ಇವನು ಕೂಡ ನನಗೆ ಇಯರಿಂಗ್ ಬೇಕು ಅಂತ ತಗೊಂಡಿದ್ದೇನೆ, ಡೈಮಂಡ್ ಅದನ್ನು ಕೂಡ. ಸೊ ತುಂಬ ದಿನದಿಂದ ನಾನು ಡೈಮಂಡ್ ತೊಗೋತೀನಿ ಸ್ಟಡ್ಸ್ ಅಂತ ಹೇಳ್ತಾ ಇದ್ದ. ಹೀಗೆ ಟೈಮ್ ಕೂಡ ಇರಲಿಲ್ಲ, ಪಾಸ್ ಮಾಡ್ತಾನೆ ಇದ್ವಿ. ಸೊ ಹೆಂಗೂ ಬಂದುಬಿಟ್ಟಿದ್ದೀವಿ, ತೊಗೊಂಡ್ಬಿಡೋಣ ಅಂತ ಅವರು ಕೂಡ ಡೈಮಂಡ್ ತೊಗೊತಾ ಇದ್ದೀವಿ. ಚೆನ್ನಾಗಿದ್ದೀನಪ್ಪ ತೊಗೊಂಡಿರೋದು. ಇಷ್ಟ ಆಯಿತಾ? ಖುಷಿನಾ? ಅಲ್ಲ, ನಿಂಗೆ ಇಷ್ಟ ಆಯಿತಾ? ನಂದು ಇಷ್ಟ ಆಯಿತಾ? ಚೆನ್ನಾಗಿದೆಯಾ? ಏನು ಏನು ಸ್ಕೀಮಿಂದ? ಅಪ್ಪ ತಿಂಗಳಿಗೊಂದು ಈ ಥರ ತಗೊಳೋ ಥರ ಆಗ್ಲಪ್ಪ ಅಂತ ಹೇಳಪ್ಪ. ಗೈಸ್, ಬಾಸ್ ಡೈಮಂಡ್ ರಾಜ. ಸೇಫ್ಟಿಯಾಗಿ ಬ್ಯಾಗ್ ಒಳಗೆ ಇಟ್ಕೊತಿದ್ದೀವಿ. ಭಾರಿ ಕಳ್ರದಾರೆ HSR ಲೇಔಟು, ಕೋರಮಂಗಲ ಇಲ್ಲೆಲ್ಲ. ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಗೈಸ್. ಅಲ್ಲೇ ನಿಯರ್ ಬೈ ಒಂದು ಜ್ಯುವೆಲರಿ ಶಾಪ್ ಕೂಡ ಹೋಗಿ ಇಯರ್ನ ಪಿಯರ್ ಮಾಡಿಸಿದ್ವಿ ಹೇಮಂತ್ಗೆ. ಸೊ ನೋಡಿ, ಅದನ್ನು ಶೇರ್ ಮಾಡಿದ್ದೀನಿ. ಸ್ಟಡ್ಸ್ ಏನೋ ತಗೊಂಡ್ವಿ, ಬಟ್ ಪಿಯರ್ ಮಾಡಬೇಕಲ್ಲ ನನಗಲ್ಲ ಹೇಮಂತ್ಗೆ. ಸೊ ಹಂಗಾಗಿ ಇನ್ನೊಂದು ಜ್ಯುವೆಲರಿ ಶಾಪಿಗೆ ಬಂದಿದ್ದೀವಿ. ಇದರಲ್ಲಿ ಜಾಸ್ಟಲಿಕಸಲ್ಲಿ ಅವೈಲೇಬಲ್ ಇರಲಿಲ್ಲ ಇದು ಪಿಯರ್ ಮಾಡೋರು. ಸೊ ಹಾಗಾಗಿ ಇನ್ನೊಂದು ಶಾಪಿಗೆ ಬಂದು ಪಿಯರ್ಸ್ ಮಾಡಿಸ್ತೀವಿ ಗೈಸ್. ಐ ಆಮ್ ಎಕ್ಸೈಟೆಡ್ ಟು ನೋಡಿ.
ಗೈಸ್ ನೋಡಿ ಅವರು ಫೋಟೋ ಸರಿ ಮಾಡ್ಕೊತಿದ್ದಾರೆ. ತಿರ್ಬೇಕು. ಏನಾಗ್ತಿದ್ಯಾ? ಎಲ್ಲ ಪಾರ್ಟ್ಸ್ ಜುಬಿ ಜುಬ ಅಂತಿದ್ಯಾ? ನೋಡಿ ಗೈಸ್, ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತದೆ. ಕಿವಿಗೆ ಡೈಮಂಡು, ಶಾಪಿಂಗ್, ಬಟ್ಟೆ ಡೈಲಿ ಒಂದೊಂದು ಬರ್ತಾ ಇದ್ದಾವೆ ಮನೆಗೆ. ಓ ಮೈ ಗಾಡ್, ಕಾಸ್ಟ್ಲಿ ಬಾಯ್. ಪ್ಯಾಂಟ ಶರ್ಟ್ ಅಪ್ಪು? ಶರ್ಟಾ? ಗೈಸ್, ಇದು ನಂದು. ನಾಳೆ ಪೂಜೆ ಮಾಡಿಬಿಟ್ಟು ವೇರ್ ಮಾಡ್ತೀನಿ. ಬಟ್ ನೀನು ಪಿ ಆರ್ ಮಾಡಿದ್ದೆಲ್ಲ ಇರಲಿ, ನಡೆಯುತ್ತೆ. ಇಲ್ಲಾಂದರೆ ಮತ್ತೆ ಅಲ್ಲಿವರೆಗೂ ಹೋಗಿ ಮತ್ತೆ ಪಿ ಆರ್ ಮಾಡಿಸ್ಕೊಂಡು ಮತ್ತೆ ನಿಯರ್ ಬೈ ಯಾವುದಾದ್ರು ಜ್ಯುವೆಲರಿ ಶಾಪ್ನ ಹುಡುಕ್ಬೇಕಿತ್ತು. ಓಕೆ ಗೈಸ್, ಇವಾಗ ಮನೆಗೆ ಬಂದು ನಾವೆಲ್ಲೂ ಹೊರಗಡೆ ತಿಂದು ಬಂದಿಲ್ಲ. ಲೇಟ್ ಆಗುತ್ತೆ, ಮತ್ತು ಮನೇಲಿ ಅರ್ಪಿತಾ ಬೇರೆ ಇದ್ದಾಳೆ. ಸೊ ಹಂಗಾಗಿ ಇವಾಗ ನೈಟ್ ಆಪ್ಷನ್ ಏನೂ ಇಲ್ಲ, ರೈಸೇ ಮಾಡಬೇಕು. ಆಲ್ರೆಡಿ 9 o'clock ಆಗಿದೆ. ಚಪಾತಿ ಗಿಪಾತಿ ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ರೈಸಿಗಿಡುವ. ಓಕೆ ಗೈಸ್, ನಮ್ದು ಇವಾಗ ಊಟ ಎಲ್ಲ ಆಯಿತು. ಟೈಮ್ ತುಂಬ ಆಗ್ಬಿಟ್ಟಿದೆ. ವಾಕ್ ಹೋಗ್ತೀನಿ, ಆದರೂ ವಾಕ್ ಹೋಗ್ಬೇಕು ಒಂದು ರೌಂಡು. ಸೊ ಅಷ್ಟರೊಳಗೆ ನಾನು ಮತ್ತೊಂದು ಸಲ ಫೇಸ್ ವಾಶ್ ಮಾಡಿಬಿಟ್ಟು ಇದು ಒಂದು ಜೆಲ್ ಹಚ್ಚುತ್ತೀನಿ. ಅಂದರೆ ಇದು ನೈಟ್ ಮಾತ್ರ ಹಚ್ಬೇಕಿದು ಜೆಲ್ನ. ಇದನ್ನು ಹಚ್ಬಿಟ್ಟು ಆಫ್ಟರ್ 30 minutes ವಾಶ್ ಮಾಡಬೇಕು. ಸೊ ಇದನ್ನು ಹಚ್ಕೊಂಡು ವಾಕಿಂಗ್ ಹೋಗಿ ಬರೋಣ. ವಾಕಿಂಗ್ ಹೋಗಿ ಬಂದಮೇಲೆ ಫೇಸ್ ವಾಶ್ ಮಾಡ್ತೀನಿ. ಓಕೆ ಗೈಸ್, ನಾನು ಆವಾಗಲೇ ಹೇಳಿದ್ನಲ್ಲ, ಹೇರ್ ಐಟಮ್ ಅಂತ ಇದೇ ಇರೋದು. ಇವಾಗ ಇದನ್ನು ಅಪ್ಲೈ ಮಾಡ್ತೀನಿ. ಬಂದುಬಿಟ್ಟು ವಾಕಿಂಗ ಫೇಸ್ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ತೀನಿ. ಜಸ್ಟ್ ಒಂಥರ ಮಾಡಿದ್ರಲ್ಲ. ಓಕೆ ಗೈಸ್, ನಾನು ಈ ಒಂದು ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್, ಹಂಗೆ ಸಡನ್ನಾಗಿ ಹೋದ್ವಿ. ಸಡನ್ನಾಗಿ ತಗೋಬೇಕು ಅನ್ನಿಸ್ತು, ತಗೊಂಡ್ವಿ, ಮನೆಗೆ ಬಂದ್ವಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ನ ನಾನು ಶಾಪಿಂಗ್ ವ್ಲಾಗಾಗಿ ಮಾಡಿದ್ದೀನಿ. ಅದು ಡೈಮಂಡು ನಾವು ತಗೊಳ್ಳೋದು ಅಂದರೆ ಈಸಿ ಮಾತೇ ಅಲ್ಲ. ಅದಕ್ಕೆಷ್ಟು ಸ್ಟ್ರಗಲ್ಲು, ಏನೇನೇನೇನೋ ಮಾಡಿಬಿಟ್ಟು ಇದೆಲ್ಲ ಬ್ಯಾಕ್ ಎಂಡಲ್ಲಿ ನಡೀತಾ ಇರುತ್ತೆ. ಸೊ ಫೈನಲಿ ತಗೊಂಡ್ವಿ. ನಾವು ತಗೊಳ್ಳೋದು ಅಂದರೆ ನಾವು ಇಂಡಿಪೆಂಡೆಂಟಾಗಿ ಅರ್ನ್ ಮಾಡಿ ತೊಗೊಂಡಿರೋದು. ಇದು ಯಾವ್ದು ನಮ್ಮ ಸಪೋರ್ಟಿಂದ ಆಗಲಿ ಅವ್ರದಿಂದ ಆಗಲಿ ತೊಗೊಂಡಿರೋದಲ್ಲ. ಅದು ನಮಗೆ ತುಂಬಾ ಖುಷಿ ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಏನೇನೋ ಇನ್ವೆಸ್ಟ್ಮೆಂಟ್ಗಳ್ನ ಮಾಡ್ತಾ ಇದ್ದೀವಲ್ಲ ಅನ್ನೋ ಖುಷಿಗೆ ಆ ಥರ ತಗೊಳ್ಳೋದು ಅದೆಲ್ಲ ಇಲ್ಲ. ಟೈಮ್ ನೋಡ್ತಾನೆ, ಬಟ್ ತಗೊಳ್ಳೇಬೇಕು ಅಂದರೆ ತಗೊಳ್ತಾನೆ, ಯಾರನ್ನೂ ಕೇಳಲ್ಲ. ಒಂಥರ ತುಂಬ ಇಂಟ್ರಾವರ್ಟ್ ಪರ್ಸನ್ನು. ಚೆನ್ನಾಗಿದೆ, ಒಂಥರ ಏನೋ ಸಡನ್ನಾಗಿ ತಗೊಂಡಿದ್ದು ತುಂಬಾ ಖುಷಿ ಆಗ್ತಿದೆ, ಹೇಳೋಕ್ಕೆ ಆಗಲ್ಲ ಅದನ್ನು. ಸೊ ನಾವು ಹೇಳಿದ್ನಲ್ಲ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನೆಗೆ ಹೋಗ್ಬಿಟ್ಟು ನಾನು ಇವಾಗ ಏನಂದರೆ ಫೇಸ್ ವಾಶ್ ಮಾಡಿಬಿಟ್ಟು ಇನ್ನೊಂದು ಫೇರ್ ಜೆಲ್ ಇದೆ. ಅಯ್ಯೋ ಕಾಣಿಸ್ತೇನೆ. ಓಕೆ, ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಫೇರ್ ಐ ಜೆಲ್ ಇದೆ. ಸೊ ಅದನ್ನು ಅಪ್ಲೈ ಮಾಡಬೇಕು. ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ವ್ಲಾಗ್ ಮಾತ್ರ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಗುವ
ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಗೈಸ್. ವ್ಲಾಗ್ ಮಾಡಿರ್ತೀನಿ ಬಟ್ ಎಡಿಟ್ ಮಾಡೋಕ್ಕಾಗಲ್ಲ, ಟೈಮ್ ತುಂಬ ಆಗಿಬಿಡುತ್ತೆ, ಟೈಮ್ ಲ್ಯಾಗ್ ಆಗಿಬಿಡುತ್ತೆ, ಮತ್ತು ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಅಂತ ಬಂದುಬಿಡ್ತವೆ, ಅದಕ್ಕೆ ಹೋಗ್ಬಿಡ್ತೀನಿ, ವೀಡಿಯೋನೇ ಎಡಿಟ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಿಬಿಡ್ತೀನಿ, ತುಂಬ ಟೈಮ್ ಆಯಿತು ಬಿಡು, ಮತ್ತು ಯಾರಾದರೂ ನನ್ನ ಸರೌಂಡಿಂಗಲ್ಲಿ ಇರೋರು ನೋಡ್ತಾರೆ, ಇದು ಯಾವತ್ತೋ ಮಾಡಿರೋ ವಿಡಿಯೋ ಇವಾಗ ಹಾಕ್ಸಿದ್ದಾಳೆ ಅಂತಾರೆ ಮನಸ್ಸಾಗೆ ಅನ್ಕೊಂತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅಂದ್ಕೊಂಡು ಡಿಲೀಟ್ ಮಾಡಿಬಿಡ್ತೀನಿ. ವೀಡಿಯೋ ಒಂದೊಂದ್ಸಲ ಎಡಿಟ್ ಮಾಡಿದರೂ ನಾನು ಹಾಕೋದಕ್ಕೆ ಟೈಮ್ ತೊಗೊಂಡು ಡಿಲೀಟ್ ಮಾಡಿಬಿಡ್ತೀನಿ. ನೋಡೋಣ, ನನಗೆ ಸಾಧ್ಯ ಆದರೆ ಬೇರೆ ವೀಡಿಯೋಸ್ನ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.